ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನೆಲೆಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಶ್ವಯಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕೃತೋರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಶ್ವಯಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲೆಷ್ಟು ಜನರು ಜೀವಂತವಾಗಿ ಉಳಿಯುವರು ಏನೋ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸಾ ಪ್ರಿಯಸಿ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ಮತ್ತೊಮ್ಮೆ ಪ್ರಯತ್ನಿಸಬಾರದು ಸ್ವಾಮಿ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ವೀರದರ್ಪದಿಂದ ಸುಸಜ್ಜಿತವಾಗಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರಿಯಸಿ. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಪ್ರೇಮ ಮೂರ್ತಿ ಸಮರದಿಂದ ಪ್ರಾಣ
ಕಾಲಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ಆಹಾ. ವಿಷಸ್ಪರ್ಶವಾದ ಅಪಾಯವನ್ನ ಛೇದಿಸಿದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ರುಕ್ಮಿಣಿ, ಪ್ರಭು, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಶಾಂತಿ ಸಂಧಾನಕ್ಕಾಗಿ ಮತ್ತೊಮ್ಮೆ ಪ್ರಯತ್ನಿಸಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ತೆರಳುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ಸ್ವಾಮಿ, ಸಫಲವಾಗುವುದು. ಸ್ವಾಮಿ, ಪರಿಮಳವಾದರಿಸಿ ಮಂದಹಾಸದಿಂದೆನ್ನವರಿಸಿ
ಪರಿಮಳವಾರಿಸಿ ಮಂದಹಾಸದಿಂದೆನ್ನವರಿಸಿ ಮನ ಮಂದಿರದೊಳು ನೆಲೆಸಿ ಒಲವನು ತೋರುವೆ ಇನಕ್ಕೂ ನೀಲಾಂಬರೇ ಚೆಲುವಿನ ತಾರೆಯ ಒಲವನು ತೋರುವೆ ಇನಕ್ಕೂ ನೀಲಾಂಬರೇ ಚೆಲುವಿನ ತಾರೆಯೇ ಒಲವನು ತೋರುವೆ ಇನಕ್ಕೂ ನೀಲಾಂಬರೇ ನಯನ ಮನೋಹರಿಗೆ ಪ್ರಿಯ ಸುಂದರವದನೆ ನಯನ ಮನೋಹರಿಗೆ ಮಂದರಗಿರಿಧರ ನರಸಿದಯಾಮಯಿ ಮಂದರಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುಗಿಗೆ ಸುಂದರಿಯ ಆನಂದದ ತಿರುಗೆ ನಯನ ಮನೋಹರಿಗೆ ಪ್ರಿಯ ಸುಂದರವದನೆ ನಯನ ಮನೋಹರಿಗೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಕುಟೋರ್ಮಾದಿಗಳೇ ಯಾದವ ಕುಲ ಹೋದ ತಿಂದಿರಲು ಸಚಿವರೇ ರಾಮದೇವ ರಾಮದೇವ ಯಾದವ ಕುಲ ಹೋದ ತಿಂದಿರಲು ಎನ್ನ ಸಹೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಹೋದ ತಿಂದಿರಲು ದ್ವಾರಕಾ ನಗರದ ಆಡಳಿತವನ್ನು ಶೌರ್ಯದೆ ದ್ವಾರಕಾ ನಗರದ ಆಡಳಿತವನ್ನು ಶೌರ್ಯದೆ ನಡೆಸುತ್ತಾಗಿ ನುಡಿಯ ಬೇಳೆ ನಡೆಸುತ್ತಾಗಿ ನುಡಿಯ ಬೇಳೆ ಯಾದವ ಕುಲ ಹೋದ ತಿಂದಿರಲು ಎನ್ನ ಸಹೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಹೋದ ತಿಂದಿರಲು ಸಚಿವರೇ ಸಾಧು ಸಂತರ ಕ್ರೋಧ ತೋರೆದು ಸಚಿವರೇ ರಾಮದೇವ ರಾಮದೇವ ಸಾಧು ಸಂತರ ಕ್ರೋಧ ತೋರೆದು ಹೋದ ಹೃದಯದಿಂದ ಸತತ ಮೂರ್ತಿ ಶಿವನ ಸ್ಮರಿಸಿ ನಾದ ಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾಡುವ ಹೆಣ್ಣಿನ ವೇದ ಘೋಷ ಮಾಡುವ ಹೆಣ್ಣಿನ ಯಾದವ ಕುಲ ಹೋದ ತಿಂದಿರಲು ಎನ್ನ ಸಹೋದರ ಕೃಷ್ಣನೇ ಕಾರಣ ಯಾದವ ಕುಲ ಯಾದವ ಕುಲ ಯಾದವ ಕುಲ ಹೋದ ತಿಂದಿರಲು ಅಕ್ರೂರ ರಾಮದೇವ ನಮ್ಮ ಮಧುರಾ ನಗರದಲ್ಲಿ ಸಕಲ ಪ್ರಜೆಗಳು ನನ್ನ ಮಾತಿನಂತೆ ಬಾಳುತ್ತಿರುವರೆ ಅದನ್ನು ತಿಳಿಸುವಂತನಾಗು ರಾಮದೇವ
ಧರಣೇಶ್ವರ ಧರಣೇಶ್ವರ ಸುಗುಣಾಕರ ವರ ರಾಜ್ಯದ ಪರಿಪೇಳುವೆ ಧರಣೇಶ್ವರ ಹುಲಿ ಸಿಂಹವೋ ಏಕರಾಶಿಯ ಹುಲಿ ಸಿಂಹವೋ ಏಕರಾಶಿಯ ತಲೆ ದೇವಿದೆ ಕಾಲ ಕಳೆಯುತ್ತೆ ಹುಲಿ ಸಿಂಹವೋ ಏಕರಾಶಿಯ ತಲೆ ದೇವಿದೆ ಕಾಲ ಕಳೆಯುತ್ತೆ ಪಾರಪಿತನ ಕರುಣೆ ಇರಲೆ ಪಾರಪಿತನ ಕರುಣೆ ಇರಲೆ ಧರಣೇಶ್ವರ 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 ಬಲರಾಮದೇವ ನಮ್ಮ ಮಧುರಾರಾಗದಲ್ಲಿ ಪ್ರಜೆಗಳೆಲ್ಲ ತಮ್ಮ ಆಜ್ಞೆಯಂತೆ ಬಾಳುತ್ತಿರುವರು ಮುಂದೇನಪ್ಪಣೆ ಭಲೆ ಭಲೆ ಅಕ್ರೂರ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಪರಮ ಸಂತೋಷವಾಯಿತು. ಈ ನಿನ್ನ ಪೀಠದಲ್ಲಿ ನೀನು ಅಲಂಕರಿಸು. ಅಪ್ಪಣೆ. ಕೃತವರ್ಮನೆ. ಬಲರಾಮದೇವ ದಳಪತಿಯ ಬೇಳು ಬೇಗ, ಸೈನ್ಯದ ಬರಿಯ ದಳಪತಿಯ ಬೇಳು ಬೇಗ. ಧರ್ಮ ಕರ್ಮದ ಮರ್ಮವನರಿತು, ಧರ್ಮ ಕರ್ಮದ ಮರ್ಮವನರಿತು ವಿವರಿಸಿ ಬೇಳು ಎಂಗಳು ಬೇಗ, ವಿವರಿಸಿ ಬೇಳು ಎಂಗಳು ಬೇಗ. ದಳಪತಿಯ ಬೇಳು ಬೇಗ, ಸೈನ್ಯದ ಬರಿಯ ದಳಪತಿಯ ಬೇಳು ಬೇಗ. ಸುತ್ತಲಿರುತ್ತಿಹ ಶತ್ರು ರಾಜರು, ಸುತ್ತಲಿರುತ್ತಿಹ ಶತ್ರು ರಾಜರು ಮಿತ್ರರಂತೆಯೇ ಬಾಳುತ್ತಿರುವರೆ, ಮಿತ್ರರಂತೆಯೇ ಬಾಳುತ್ತಿರುವರೆ. ದಳಪತಿಯ ಬೇಳು ಬೇಗ, ಸೈನ್ಯದ ಬರಿಯ ದಳಪತಿಯ ಬೇಳು ಬೇಗ. ದಳಪತಿಯ 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 ಬೇಳು ಬೇಗ. ಕೃತವರ್ಮನೆ, ಬಲರಾಮದೇವ ನಮ್ಮ ಯಾದವ ಸೈನ್ಯವನ್ನ ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವಂತನಾಗು. ಬಲರಾಮದೇವ ಧರಣಿಪ ಬೇಡ ಬೇಡ ಚಿಂತೆಯ, ಧರಣಿಪ ಬೇಡ ಬೇಡ ಚಿಂತೆಯ, ಧರಣಿಪ ಬೇಡ ಬೇಡ ಚಿಂತೆಯ. ಕಳೆದು ಒರಳಿಪೆ ವೈರಿಯ ಸೇವ, ಕಳೆದು ಒರಳಿಪೆ ವೈರಿಯ ಸೇವ. ಧರಣಿಪ ಬೇಡ ಬೇಡ ಚಿಂತೆಯ, ಧರಣಿಪ ಬೇಡ ಬೇಡ ಚಿಂತೆಯ, ಧರಣಿಪ ಬೇಡ ಬೇಡ ಚಿಂತೆಯ. ಬಲರಾಮದೇವ ಬಲೆ ಬಲೆ ಕೇಂದ್ರ ಗರುಡ ಕೇಸರ, ಕೇಂದ್ರ ಗರುಡ ಕೇಸರ. ಭಕ್ತಿ ಗಂಧರ್ವಾದಿಗಳ, ಭಕ್ತಿ ಗಂಧರ್ವಾದಿಗಳ ಕಡೆಗಡನೆ ನಡೆಸುವೆ ಧರಣಿಪ ಬೇಡ ಚಿಂತೆಯ, ಧರಣಿಪ ಬೇಡ ಬೇಡ ಚಿಂತೆಯ, ಧರಣಿಪ ಬೇಡ ಬೇಡ ಚಿಂತೆಯ. ಬಲರಾಮದೇವ ನಮ್ಮ ಯಾದವ ಸೈನಿಕರು ಪರ ಸೈನ್ಯವನ್ನು ಜಯಿಸಿ ವಿಜಯ ವೀರರಾಗಿರುವರು. ಮುಂದೇನಪ್ಪಣೆ ಪ್ರಭು? ಭಲೆ ಭಲೆ ಕೃತವರ್ಮನೆ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಪರಮ ಸಂತೋಷವಾಯಿತು. ಈ ನಿನ್ನ ಪೀಠದಲ್ಲಿ ನೀನು ಅಲಂಕರಿಸು. ಅಪ್ಪಣೆ ಪ್ರಭು. ಬಲಭದ್ರದೇವನಿಗೆ ನಮಸ್ಕರಿಸುವನು. ಓಹೋ ಗೌರವೇಶ್ವರ, ಕ್ಷೇಮವೇ? ಬಾ ಕುಳಿತುಕೋ. ವಂದನೆ, ಅಭಿವಂದನೆ ಗುರುದೇವ. ಯಾರಲ್ಲಿ? ನಮ್ಮ ಅರಮನೆ ರಾಜನರ್ತಕಿಯರನ್ನು ಬರಮಾಡಿ. ಸತ್ಯವಾಗಿ ಯಾಕೊಂಡು ಬರೋದಿಲ್ಲ. ಎತ್ತಾಂಗದ ತರಗಿದ ತದಿ ತಾಂಗದ ತರಗಿದ ಎತ್ತಾಂಗದ ತರಗಿದ ತರಗಿದ ಗಿಡದಂ ಎತ್ತಾಂಗದ ತರಗಿದ ತದಿ ತಾಂಗದ ತರಗಿದ ಎತ್ತಾಂಗದ ತರಗಿದ ತರಗಿದ ಗಿಡದಂ ಎತ್ತಾಂಗದ ತರಗಿದ ತದಿ ತಾಂಗದ ತರಗಿದ ಎತ್ತಾಂಗದ ತರಗಿದ ತರಗಿದ ಗಿಡದಂ. ಹಲ್ದರ ಶಿಲೆ ಎರಡು ನಲಿದಾಡಿದೆ,
ಅಂದದ ಶಿಲೆ ಎರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳವು ಅಂದದ ಶಿಲೆ ಎರಡು ನಲಿದಾಡಿದೆ ಮೋಹಿನಿ ಎಂಬುದು ಇವಳ ಸರಲ್ಲವೇ ಮನಮೋಹ ತುಂಬಿದ ಚೆಲುವಲ್ಲವೇ ಮೋಹಿನಿ ಎಂಬುದು ಇವಳ ಸರಲ್ಲವೇ ಮನಮೋಹ ತುಂಬಿದ ಚೆಲುವಲ್ಲವೇ ನಾಯಕನೇ ನಿನಗೆ ಇವು ವಲ್ಲವೇ ನಾಯಕನೇ ನಿನಗೆ ಇವು ವಲ್ಲವೇ ನಿನ್ನ ಮನಸ್ಸನ್ನು ಕೊಲುಕುವ ಚಲುವಿಲ್ಲವೇ ನಿನ್ನ ಮನಸ್ಸನ್ನು ಕುಲುಕುವ ಚಲುವಿಲ್ಲವೇ ಅಂದದ ಶಿಲೆ ಎರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳವು ಬೀರಿದೋ ಅಂದದ ಶಿಲೆ ಎರಡು ನಲಿದಾಡಿದೆ ಎಂದು ನಾಟ್ಯವಾಡುತ್ತಾ ಬರುವುದು ಇನ್ನೊಂದು ಸಂಗೀತದಿ ಸ್ವರಗೀತ ಮಾಡುತ್ತಾ ಬರುವುದು ಮತ್ತೊಂದು ತತ್ತೆಯೆಂದು ನಾಟ್ಯವಾಡುತ್ತಾ ಬರುವುದು ಇನ್ನೊಂದು ಸಂಗೀತದಿ ಸ್ವರಗೀತ ಪಾಡುತ್ತಾ ಬರುವುದು ಮತ್ತೊಂದು ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು ಆಡುತ್ತಾ ಬರುವುದು ದುಂಬಿಯ ತೆರೆದೇ ಆಡುತ್ತಾ ಬರುವುದು ತುಂಬಿಯ ತೆರೆದಿ ಆಡುತ್ತಾ ಬರುವುದು ತುಂಬಿಯ ತೆರೆದೆ ಆಡುತ್ತಾ ಬರುವುದು ತುಂಬಿಯ ತೆರೆದೆ ಆಡುತ್ತಾ ಬರುವುದು ತುಂಬಿಯ ತೆರೆದೆ ಆಡುತ್ತಾ ಬರುವುದು ತುಂಬಿಯ ತೆರೆದೆ ಅಂದದ ಶಿಲೆ ಎರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳವು ಬೇರಿದು ಅಂದದ ಶಿಲೆ ಎರಡು ನಲಿದಾಡಿದೆ 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 ಇದೇನಿದು ಕೌರವೇಶ್ವರ ಬರುವ ಸೂಚನೆಯನ್ನೇ ನೀಡದೆ ಹೀಗೆ ಒಮ್ಮಿಂದೊಮ್ಮೆಲೆ ರಭಸದಿಂದ ಆಗಮಿಸಲು ಕಾರಣವೇನು ಕೌರವೇಶ್ವರ? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು
ನಿನ್ನ ತಮ್ಮನಾದ ಪಿಳ್ಳಂಗೋವಿ ಕಳ್ಳ ಕೃಷ್ಣನನ್ನು ಕೇಳಲು ಹೋದರೆ ಅದಕ್ಕೆ ಏನೆಂದು ಉತ್ತರಿಸಿದನು. ಆ ಅರ್ಜುನನ ಮುಂದೆ ಕಣ್ಮುಂದೆ ನಡೆದ ಕಣ್ಸನ್ನೆ ಕರಸೂಚನೆಗಳ ಕಪಟ ಕೃತ್ಯವನ್ನ ಏನೆಂದು ಹೇಳಲಿ? ಬಿಡು ರೇವತಿಪತಿ. ನೀನು ಚಿಂತಿಸಬೇಡ ಕೌರವೇಶ್ವರ. ಶ್ರೀಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿ ಸುದರ್ಶನವನ್ನು ಹಿಡಿದು ನಿಲ್ಲಲಿ, ಅಲಾಯುಧವನ್ನು ಹಿಡಿದು ನಿನ್ನ ಪಕ್ಷ ವಹಿಸಿ ಯುದ್ಧ ಮಾಡುವೆನು. ನಡೆ ಕೌರವೇಶ್ವರ, ನಡೆ. ವಂದನೆ ಅಭಿವಂದನೆ ಗುರುದೇವ. ನಿನ್ನೊಬ್ಬನ ಹವಯ ಹಸ್ತವು ಈ ದುರ್ಯೋಧನ ಶಿಖರ ತಲೆಯ ಮೇಲೆ ಸದಾ ಕಾಲವು ಎಡೆ ಹಾಡುವುದಾದರೆ ಸಮರಂಗಣದಲ್ಲಿ ತೊಡೆತಟ್ಟಿ ಕಾದಾಡುತ್ತೇನೆ. ಹಾಗೆಂದು ಕಾಲ ವಿಳಂಬ ಮಾಡಬೇಡ ಕೌರವೇಶ್ವರ. ಯಾವುದಕ್ಕೂ ಭೀಷ್ಮ, ದ್ರೋಣ ಇದರ ಸಲ್ಯಾದಿಗಳನ್ನ ಹಿತೈಷಿಗಳನ್ನಾಗಿ ಮಾಡಿಕೊ. ಅಮ್ಮ ಚಿತ್ತ ಗುರುದೇವ. ನಡೆ ಕೌರವೇಶ್ವರ, ಬರುತ್ತೇನೆ. ಭುಜಬಲ್ಲ ಸೌರ್ಯದಿ ಮೆರೆಯುವೆಯನಗೆ ಸಮಾನರಾರಿಗಳೇ ಕರೆಯೊಳಗೆ ಈ ಜಗದೊಳಗೆ. ಸಚಿವರೇ, ಭುಜಬಲ್ಲ ಸೌರ್ಯದಿ ಮೆರೆಯುವೆಯನಗೆ ಸಮಾನರಾರಿಗಳೇ ಕರೆಯೊಳಗೆ ಈ ಜಗದೊಳಗೆ. ನಡುಗಿಸಿ ಕಳ್ಳರ ಗಡ ನಡುಗಿಸಿ ಕಳ್ಳರ ಚೆಂಡಾಡಿ ಬೆದರೆಯೋಳ್. ಕಳ್ಳರ ಚೆಂಡಾಡಿ ಬೆದರೆಯೋಳ್. ಭುಜಬಲ್ಲ ಸೌರ್ಯದಿ ಮೆರೆಯುವೆಯನಗೆ ಸಮಾನರಾರಿಗಳೇ ದರೆಯೊಳಗೆ ಈ ಜಗದೊಳಗೆ. ಪರಮ ಪುರುಷನೇ ಪೊರೆಯ ದೇವನೇ. ಪರಮ ಪುರುಷನೇ ಪೊರೆಯ ದೇವನೇ ತಿರುತದಿ ನಿನ್ನ ಭಜಿಸುವೆ ನಾನು. ತಿರುತದಿ ನಿನ್ನ ಭಜಿಸುವೆ ನಾನು. ಭುಜಬಲ 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 ಸೌರಿ ಮೆರೆಯುವೆಯನಗೆ ಸಮಾನರಾರಿಗಳೇ ದರೆಯೊಳಗೆ ಈ ಜಗದೊಳಗೆ. ದರೆಯೊಳಗೆ ಈ ಜಗದೊಳಗೆ. ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಸಿಕ್ತನಿಂದ ಪಡೆದ ನಾನು ಯಾದವ ಸೈನ್ಯ, ಸಂತ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಸಿಕ್ತನಿಂದ ಪಡೆದ ನಾನು ಯಾದವ ಸೈನ್ಯ, ಸಂತ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ರುದ್ರನ ತಾತ ವಿಶ್ವ ಹಚ್ಚತಾಂಬರು ಅಲ್ಲೇ ತಕ್ಕದಿ ಸೈನ್ಯವಾದಿ ಸಮರ ಯೋಧರು. ರುದ್ರನ ತಾತ ವಿಶ್ವ ಹಚ್ಚತಾಂಬರು ಅಲ್ಲೇ ತಕ್ಕದಿ ಸೈನ್ಯವಾದಿ ಸಮರ ಯೋಧರು. ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಭೀಮನನ್ನು
ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಆತನ ತಲೆ ಹಾರಿಸುವನು ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಆತನ ತಲೆ ಹಾರಿಸುವನು ವೀರಕರ್ಣನು. ಕಟ್ಮತ್ತೆಂತ ಇದು ಕುರುಕ್ಷೇತ್ರ, ಕುರುಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಧರ್ಮ ಕ್ಷೇತ್ರ. ಅಣ್ಣನಾದ ಬಲಭದ್ರರು ಆ ದುರ್ಯೋಧನನ ಪಕ್ಷವಾಗಿ ಯುದ್ಧಕ್ಕೆ ಬರುತ್ತೇನೆಂದು ಮಾತು ಕೊಟ್ಟಿರುವರು. ಏನು ಮಾಡಲಿ, ಈಗ ಒಂದು ಗೋವಿನ ರೂಪದಿಂದ ಹೋಗಿ ಅಣ್ಣನನ್ನು ತಿವಿಯಲು ಯತ್ನಿಸಿ ಅಣ್ಣನನ್ನು 21 ದಿನ ಭೂಪ್ರದಕ್ಷಿಣೆಗೆ ಕಳುಹಿಸಿ ಅಣ್ಣನು ಬರುವಷ್ಟರಲ್ಲಿ ಈ ಮಹಾಭಾರತದ ಯುದ್ಧವನ್ನು ಪೂರ್ಣ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ, ಪಶುವಿನ ವೇಷವರಿಸಿ ಅಣ್ಣ ಬಲರಾಮನನ್ನು ಹಿಂಬಾಲಿಸು. ಹಾ ಇದೇನು ಆಶ್ಚರ್ಯ! ನಾನು ಬಹಿರ್ಭೂಮಿಗೆ ಬಂದದ್ದೇ ಆದರೆ ಈ ಗೋವು ನನ್ನನ್ನು ತಿವಿಯಲು ಬರುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣದಾದ ಕಲ್ಲನ್ನು ತೆಗೆದು ಬೆದರಿಸುವೆನು. ಹಾ ಶಿವ ಶಿವ, ಕೆಟ್ಟೆನು. ಒಂದು ಸಣ್ಣದಾದ ಕಲ್ಲನ್ನು ಎಸೆದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಗೋಹತ್ಯ ದೋಷಕ್ಕೆ ಒಳಗಾಗಿ ಬಿಟ್ಟೆನಲ್ಲ. ಶಿವ ಮುಂದೇನು ಗತಿ? ಇರಲಿ, ಮರೆತಿದ್ದನು. ನನ್ನ ತಮ್ಮನಾದ ಕೃಷ್ಣನನ್ನು ಕರೆದು ಆಲೋಚಿಸುವೆನು. ಕೃಷ್ಣ ಎಲ್ಲಿರುವೆ? ಬೇಗ ಬಾ ಮುಕುಂದ, ಬೇಗ ಬಾ. ಅಣ್ಣ, ನನ್ನನ್ನು ಇಷ್ಟು ಕಾತುರದಿಂದ ಕರೆಯಲು ಕಾರಣವೇನು ಅಣ್ಣ? ಕೃಷ್ಣ, ನಾನು ಬಹಿರ್ಭೂಮಿಗೆ ಹೋಗಲು ಬಂದೆನು. ಆದರೆ ಅನುಮಾನವೇಕೆ ಹೇಳುವಣ್ಣ? ಕೃಷ್ಣ, ಅಕಟ ಗೋಮಾ ಅಕಟ ಗೋ ಹತ್ಯೆಯ ಆಡಿ ಪಾಪಕ್ಕೆ ದುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಗೋಮಾತೆಯನು ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಅಣ್ಣ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪಕ್ಕೆ ಸಲದುವ ಪರಿಯ ಕಾಣೆನು ಈ ಜಗದಿ. ಅಣ್ಣ, ಕೊಂದ ಪಾಪಕ್ಕೆ ಸಲಗುವ ಪರಿಯ ಕಾಣೆನು ಈ ಜಗದಿ. ಅಯ್ಯೋ ಕಾಣೆನು ಈ ಜಗದಿ. ಅಕಟ ಜಯ ಮಾಡಿ ಪಾಪಕ್ಕೆ ದುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಶಿವ ಏನು ನಿಮ್ಮ ಕೈಯಿಂದ ಗೋಹತ್ಯವೇ? ಕೃಷ್ಣ, ಈ ಗೋಹತ್ಯ ದೋಷಕ್ಕೆ ಉಪಾಯವೇನು ತಿಳಿಸು ಮುಕುಂದ. ಉಪಾಯವೇನು ಅಣ್ಣ? ಅನುಭವಿಸೇ ತೀರಬೇಕು. ಹಿಂದೆ ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು, ಅಜ್ಞಾನರಾದ ಮಾನವರು ಈ ಗೋಹತ್ಯ ದೋಷವನ್ನು ಮಾಡಿದರೆ 21 ದಿನ ಕುಂತಲ್ಲಿ ಕೂರದೆ ನಿಂತಲ್ಲಿ ನಿಲ್ಲದೆ 18 ಪುಣ್ಯ ನದಿಗಳಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮಾಡಿದರೆ ಈ ಗೋಹತ್ಯ ದೋಷವು ಪರಿಹಾರವಾಗುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ಈಗ ನೀವು ಹಾಗೆ ಮಾಡಲು ಸಾಧ್ಯವೇ ಅಣ್ಣ? ಕೃಷ್ಣ, ನಿನ್ನ ಮಾತಿನಂತೆಯೇ ನಾನು ಈ ದಿನವೇ 21 ದಿನಗಳ ಕಾಲ ಭೂಪ್ರವೇಶನೆಗೆ ಹೋಗಿ ಬರುತ್ತೇನೆ. ನಾನು ಬರುವ ತನಕ ಈ ದ್ವಾರಕೆಯನ್ನು ನೋಡಿಕೊಂಡಿರು. ನಾನಿನ್ನು ಬರುವೆನು ಮುಕುಂದ. ಅಣ್ಣ ಕೃಷ್ಣ, ಇದೇನು ಹೀಗೆ ಹೇಳುತ್ತಿರುವಿರಿ? ಇನ್ನು 3 ದಿವಸದಲ್ಲಿ ಕುರುಕ್ಷೇತ್ರದ ಯುದ್ಧವು ಪ್ರಾರಂಭವಾಗುವುದು. ಅದು ಅಲ್ಲದೆ ಆ ದುರ್ಯೋಧನನ ಪಕ್ಷವಾಗಿ ಯುದ್ಧಕ್ಕೆ ಬರುತ್ತೇನೆಂದು ಮಾತು ಕೊಟ್ಟಿರುವುದನ್ನ ಮರೆತಿರಾ ಅಣ್ಣ? ಕೃಷ್ಣ, ಆ ದುರ್ಯೋಧನದ ಯುದ್ಧ ವಿಚಾರವು ಹಾಳಾಗೇ ಹೋಗಲಿ. ಆತ ನನ್ನ ಅಣ್ಣನೇ ತಮ್ಮನೇ. ನಾನಿನ್ನು ಬರುವೆನು ಮುಕುಂದ. ಹರ ಮಹಾದೇವ್. ಅಣ್ಣನಾದ ಬಲಭದ್ರರು ಹೊರಟೇ ಹೋದರಲ್ಲ. ಇರಲಿ, ಅಣ್ಣನು 21 ದಿನ ಭೂ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಈ ಕುರುಕ್ಷೇತ್ರದ ಯುದ್ಧವನ್ನು 18 ದಿನದಲ್ಲಿ ಪೂರ್ಣ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ.